ಬಾಂಬ್ ಬೆದರಿಕೆಗೆ ತಲ್ಲಣಗೊಂಡ ಪೋಷಕರು ಮತ್ತು ವಿದ್ಯಾರ್ಥಿಗಳು. ಮಡಿಕೇರಿಯ ಪಿಎಂಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಆತಂಕದ ವಾತಾವರಣ. ಪೊಲೀಸರಿಂದ ತೀವ್ರ ಶೋಧ. ಮಕ್ಕಳನ್ನು ಮರಳಿ ಮನೆಗೆ ಕಳುಹಿಸಿದ ಶಾಲಾ ಆಡಳಿತ ಮಂಡಳಿ. ಇತ್ತ ಜಿಲ್ಲಾ ಕೋರ್ಟ್ಗೆ ಹುಸಿ ಬಾಂಬ್ ಬೆದರಿಕೆ. ಬೆಳಗ್ಗಿನಿಂದಲೇ ಗೇಟ್ನ ಹೊರಗೆ ನಿಂತಿದ್ದ ಆತಂಕಿತ ಸಿಬ್ಬಂದಿಗಳು. ಒಟ್ಟಿನಲ್ಲಿ ಪದೇ ಪದೇ ಬಾಂಬ್ ಬೆದರಿಕೆಯಿಂದ ಮಡಿಕೇರಿಯಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಜಿಲ್ಲಾ ನ್ಯಾಯಾಲಯ ಸಂಕೀರ್ಣವನ್ನು ಸ್ಫೋಟಿಸೋದಾಗಿ ಕಳೆದ 2 ಬಾರಿ ಇಮೇಲ್ ಸಂದೇಶ ಬಂದಿತ್ತು. ಶೋಧ ಕಾರ್ಯಾಚರಣೆ ಬಳಿಕ ಇದು ಹುಸಿ ಸಂದೇಶ ಎಂಬುದು ದೃಢವಾಗ್ತಿದ್ದಂತೆ ಶನಿವಾರ ಮತ್ತೆ ಬೆದರಿಕೆ ಬಂದಿದೆ. ಪೊಲೀಸ್ ಇಲಾಖೆಗೆ ಇಮೇಲ್ ಸಂದೇಶ ಕಳುಹಿಸಿರುವ ಅಪರಿಚಿತರು ಈ ಬಾರಿ ಕೋರ್ಟ್ ಮಾತ್ರವಲ್ಲದೆ ಸಮೀಪವೇ ಇರುವ ಕೇಂದ್ರೀಯ ವಿದ್ಯಾಲಯವನ್ನು ಸ್ಫೋಟಿಸೋದಾಗಿ ಬೆದರಿಕೆ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೋರ್ಟ್ ಮತ್ತು ಕೇಂದ್ರೀಯ ವಿದ್ಯಾಲಯದಲ್ಲಿ ತೀವ್ರ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಶಾಲೆಯ ಸಿಬ್ಬಂದಿಗಳು ಮತ್ತು ಮಕ್ಕಳು ಗೇಟಿನ ಹೊರಗೆ ನಿಂತಿದ್ದರೆ ಒಳಗೆ ಪೊಲೀಸರು, ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಶೋಧ ನಡೆಸುತ್ತಿತ್ತು. ಮಾಹಿತಿ ಅರಿತ ಕೆಲವು ಪೋಷಕರು ಅದಾಗಲೇ ತಮ್ಮ ಮಕ್ಕಳ ಸುರಕ್ಷತೆ ನೆನೆದು ಶಾಲೆಯತ್ತ ಬಂದಿದ್ದರು. ಏನೂ ಅರಿಯದ ಮುಗ್ಧ ಮಕ್ಕಳು ಹೊರಗೆ ನಿಂತು ಕಾಯುತ್ತಿದ್ರು. ನಗರದ ವಿದ್ಯಾನಗರದಲ್ಲಿರುವ ಕೋರ್ಟ್ನ ಸಮೀಪವೇ ಕೇಂದ್ರೀಯ ವಿದ್ಯಾಲಯ ಇದೆ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಕಕ್ಷಿದಾರರು, ವಕೀಲರು, ಸಿಬ್ಬಂದಿಗಳು ಮತ್ತು ಕೇಂದ್ರೀಯ ವಿದ್ಯಾಲಯದ ಮಕ್ಕಳು ರಸ್ತೆಯಲ್ಲೇ ನಿಂತಿದ್ದರಿಂದ ದಟ್ಟಣೆ ಕಂಡುಬಂತು. ಇದರಿಂದಾಗಿ ಇಕ್ಕಟ್ಟಿನ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ತೀವ್ರ ತಪಾಸಣೆ ನಡೆಸಿದ ಪೊಲೀಸರು 2 ಕಡೆಗಳಲ್ಲೂ ಯಾವುದೇ ಅಪಾಯಕಾರಿ ವಸ್ತುಗಳು ಪತ್ತೆಯಾಗದಿರುವುದನ್ನು ದೃಢಪಡಿಸಿದ್ರು. ಇದೊಂದು ಹುಸಿ ಬಾಂಬ್ ಬೆದರಿಕೆ ಎಂಬುದು ಸಾಬೀತಾದ ಬಳಿಕ ಜನರು ನಿಟ್ಟುಸಿರು ಬಿಟ್ಟರು. ಮಕ್ಕಳ ಪೋಷಕರಿಗೆ ಮಾಹಿತಿ ನೀಡಿ ಮಕ್ಕಳನ್ನು ಮನೆಗೆ ಕರೆದೊಯ್ಯುವಂತೆ ತಿಳಿಸಲಾಯಿತು ಎಂದು ಕೇಂದ್ರೀಯ ವಿದ್ಯಾಲಯದ ಪ್ರಾಂಶುಪಾಲ ಭಾಗ್ಯಾನಂದಂ ತಳಾರಿ ಮಾಧ್ಯಮಗಳಿಗೆ ತಿಳಿಸಿದರು. Every day morning at 9 o'clock we have a morning assembly with the students. So today also it happened the same. The moment I arrived at the school for the morning assembly, I received a message from the police station saying that, "Sir, there is a threat in your building, take care." I let the morning assembly over, and after that they have gone to their classroom. Then gradually I evacuated the entire building and waiting for the dog squad to arrive and take the charge and check the building. They have come in the morning by 9:20, 9:30. They have started their operations and they have checked it, the school building, everywhere they have checked with the K9 squad and they could not find anything malicious. Then CI, SI, all these people have come and declared the building is safe now. However, take care of the children, not to get panic. So we have decided children to be sent back home and we sent a message to the parents. So they say that there should not be any kind of chaos. Parents have come and they are coming even now to collect their children one by one, leaving their bag and baggage inside the classroom. We don't want to take any chance. We don't want to take any kind of panic situation here. That's what happened today. ಹುಸಿ ಬಾಂಬ್ ಬೆದರಿಕೆ ಬಗ್ಗೆ ವಕೀಲ ಪವನ್ ಪೆಮ್ಮಯ್ಯ ಮಾತನಾಡಿದ್ದಾರೆ. ಈ ಮಡಿಕೇರಿ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣವನ್ನು ಸ್ಫೋಟಿಸ್ತೀವಿ ಅಂತೇಳಿ 3ನೇ ಬಾರಿ ಬಂದಿರುವಂಥ ಇಮೇಲಲ್ಲಿ ಒಂದು ಬಾಂಬ್ ಕರೆ. ಈಗಷ್ಟೇ ಇದು ಹುಸಿ ಕರೆ ಅಂತ ನಮಗೆ ಗೊತ್ತಾಯಿತು. ತೀರಾ ಏನು ಬೇಜಾರದ ವಿಚಾರ ಅಂತ ಹೇಳಿದರೆ ಈ ಒಂದು ವಾರದಲ್ಲಿ ಇದು 2ನೇ ಬಾರಿ ಈ ರೀತಿಯ ಒಂದು ಕರೆ ಬಂದಿರೋದು. ಕಳೆದ ಬಾರಿ ಏನು ಒಂದು ಈ ಹುಸಿ ಬಾಂಬ್ ಕರೆ ಬಂದಿತ್ತು, ಆ ಇಮೇಲ್ ಲೀಕ್ ಆಗಿತ್ತು. ನಾವೆಲ್ಲ ಅದನ್ನು ಸಾರ್ವಜನಿಕವಾಗಿ ನೋಡಿದ್ವಿ. ಏನು ಅಂತ ಹೇಳಿದರೆ ಈ ಸೈನೈಡ್ ಬಾಂಬ್ ಹಾಕಿ ಸ್ಫೋಟಿಸ್ಬಿಡ್ತೀವಿ ಮಡಿಕೇರಿ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣವನ್ನು, ಇಲ್ಲ ಹ್ಯೂಮನ್ ಬಾಂಬರ್ಸನ್ನು ಕಳಿಸ್ಬಿಟ್ಟು ಆತ್ಮಹತ್ಯೆ ಬಾಂಬರ್ಸ್ ಮೂಲಕ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಹೇಳ್ಕೊಂಡು ಇವರು ಯಾವುದೋ ಒಂದು ದೇಶದಲ್ಲಿ ಕೂತ್ಕೊಂಡಿರ್ಬೋದು, ಬಹುಶಃ ಎಲ್ಲೋ ಒಂದು ಕಡೆ ಈ ರೀತಿ ಒಂದು ಮೇಲ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಿದರೆ ಇವರ ಉದ್ದೇಶ ಏನು ಅಂತಲೇ ಅರ್ಥ ಆಗೋದಿಲ್ಲ. ಯಾಕೆಂತಂದರೆ ಇದು ಮಾನವ ಶ್ರಮ ಮತ್ತಿತರ ಎಲ್ಲ ಇದು ನಮಗೆ ವೇಸ್ಟ್ ಆಗ್ತಾ ಇದೆ. ಯಾಕೆಂತಂದರೆ ನಾವೆಲ್ಲ ಕನಿಷ್ಠ ಒಂದು ಗಂಟೆಗಿಂತ ಮೊದಲು ಈ ಮಡಿಕೇರಿ ನ್ಯಾಯಾಲಯದ ಎದುರುಗಡೆ ನಾವು ವಕೀಲರು ಇರ್ಬೋದು, ದೂರದ ಊರು, ಜಿಲ್ಲೆ, ರಾಜ್ಯಗಳಿಂದ ಅವರ ಕೇಸನ್ನು ಅಟೆಂಡ್ ಮಾಡಲಿಕ್ಕೆ ಮಡಿಕೇರಿಗೆ ಬರುವಂಥ ಕಕ್ಷಿದಾರ ಇರ್ಬೋದು, ಇಲ್ಲ ನ್ಯಾಯಾಂಗ ಇಲಾಖೆ ಸಿಬ್ಬಂದಿಗಳು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನಾವೆಲ್ಲ ಒಂಥರ ಈ 1 ಸರಿ ಓಕೆ 2 ಸರಿ ಓಕೆ, ಇದು 3ನೇ ಬಾರಿ ಎಲ್ಲೋ ಒಂದು ಕಡೆ ನಮಗೂ ಕೂಡ ಒಳಗಡೆ ಭಯ ಹುಟ್ಟುತ್ತಾ ಇದೆ. ಇವ್ರದ್ದು ನಿಜವಾಗ್ಲೂ ಇದನ್ನು ಸ್ಫೋಟ ಮಾಡೋಂಥ ಉದ್ದೇಶ ಇದೆಯಾ, ಇಲ್ಲ ಬಹುಶಃ ಪ್ರವಾಸೋದ್ಯಮಕ್ಕೆ ಇತ್ತೀಚೆಗೆ ಕೊಡಗು ತುಂಬ ಹೆಸರಾಗ್ತಾ ಇದೆ, ಪ್ರವಾಸೋದ್ಯಮನ ಹಾಳು ಮಾಡಬೇಕು ಅಂತೇಳಿ ಇವರು ಹೊರಟಿದ್ದಾರಾ, ಅಥವಾ ಇವರು ನಿಜವಾಗ್ಲೂ ಬಾಂಬ್ ಹಾಕ್ತಾರಾ, ಇಲ್ಲ ಎಲ್ಲ ಕೂತ್ಕೊಂಡು ಈ ಥರ ಒಂದು ಹುಸಿ ಬಾಂಬ್ ಕರೆ. ಈಗ ಇದರಲ್ಲಿ ಕಳೆದ ಸರಿ ಒಂದು ಮೇಲಲ್ಲಿ ಆ ಮೇಲಿನ ಅವರು ಕೊನೆಯಲ್ಲಿ ಏನು ಬರೆದಿದ್ರು ಅಂದರೆ ಜೈ ಜಕ್ಕಮ್ಮ ಅಂತ.
ಇವರು ಕಾಮಿಡಿ ಮಾಡ್ತಾ ಇದ್ದಾರಾ ಇಲ್ಲ ನಿಜವಾಗ್ಲೂ ಬೇರೆಲ್ಲ ಟಾರ್ಗೆಟ್ ಇಟ್ಟು ಈ ನಮ್ಮ ಮೂಲಕ ಇದು ಮಾಡ್ತಾ ಇದ್ದಾರೆ? ಯಾಕೆಂದರೆ ಇವತ್ತು ಬರೀ ಮಡಿಕೇರಿ ಜಿಲ್ಲಾ ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ, ನನ್ನ ಹಿಂದ್ಗಡೆ ನಿಮಗೆ ಕಾಣ್ತಿರುವಂಥ ಕೇಂದ್ರೀಯ ವಿದ್ಯಾಲಯ, ಅದು ಕೇಂದ್ರ ಸರ್ಕಾರದ ಕೆಳಗಡೆ ಬರುತ್ತೆ, ಕೇಂದ್ರೀಯ ವಿದ್ಯಾಲಯಕ್ಕೂ ಕೂಡ ಬಾಂಬ್ ಇದೆ ಅಂತ ಹೇಳ್ಕೊಂಡು ಅವರನ್ನು ಕೂಡ ಎದುರಿಸಿದ್ದಾರೆ. ಬಾಂಬ್ ಸ್ಕ್ವಾಡ್ ಅವ್ರು ಬರೋದು, ಡಾಗ್ ಸ್ಕ್ವಾಡ್ ಅವ್ರು ಬರೋದು, ನಿಜಕ್ಕೂ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ನಾವು ಈ ಮೂಲಕ ಪೊಲೀಸ್ ಇಲಾಖೆ ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ, ತಾವು ದಯವಿಟ್ಟು ಈ ರೀತಿ ಹುಸಿ ಬಾಂಬ್ ಕರೆ ಹಿಂದ್ಗಡೆ ಯಾರಿದ್ದಾರೆ ಇವ್ರನ್ನ ಹಿಡಿದು ಅತ್ಯಂತ ಕಠಿಣವಾಗಿ ಶಿಕ್ಷೆ ಕೊಟ್ಟು ಇನ್ನು ಮುಂದೆ ಈ ರೀತಿ ಯಾರು ಒಂದು ತಮಾಷೆಗಾದರೂ ಈ ರೀತಿ ಒಂದು ಬಾಂಬ್ ಕರೆಯನ್ನು ಇದೆ ಅಂತ ತಿಳ್ಕೊಂಡು ಮೇಲ್ ಕಳಿಸುವಂಥವರಿಗೆ ಸೂಕ್ತ ಪಾಠ ಕಲಿಸ್ಬೇಕು ಅಂತೇಳಿ ನಾನು ಎಲ್ಲ ನ್ಯಾಯವಾದಿಗಳು ಮತ್ತು ಕೊಡಗಿನ ಎಲ್ಲ ಜನರ ಪರವಾಗಿ ನಾನು ತಮ್ಮ ಮೂಲಕ ಸರ್ಕಾರವನ್ನು ವಿನಂತಿಸಿಕೊಳ್ತಾ ಇದ್ದೀನಿ. ಒಟ್ನಲ್ಲಿ ಪದೇ ಪದೇ ಬಾಂಬ್ ಬೆದರಿಕೆಯ ಸಂದೇಶ ಬರುತ್ತಿರೋದ್ರಿಂದ ಮಡಿಕೇರಿಯಲ್ಲಿ ಭೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಶನಿವಾರದ ಪ್ರಕರಣ ಸೇರಿದಂತೆ ಕೋರ್ಟ್ಗೆ 3ನೇ ಬಾರಿ ಬೆದರಿಕೆ ಬರ್ತಿದೆ. ಈ ಬಾರಿ ಹೊಸದಾಗಿ ಕೇಂದ್ರೀಯ ವಿದ್ಯಾಲಯಕ್ಕೂ ಬೆದರಿಕೆ ಬಂದಿರೋದು ಪೋಷಕರಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.